ನಮಸ್ಕಾರ ಎಲ್ರಿಗೂ ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರೇಶ್ ಮಾತಾಡ್ತಿರೋದು. ನಾನಿವತ್ತು ನಿಮಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿನ ಫ್ಲವರ್ ಶೋ ತೋರ್ಸೋಕ್ಕಂತ ಬಂದಿದ್ದೀನಿ. ಸೊ ಬನ್ನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ರೀಲ್ ಆಗಲೇ ಹಾಕಿದ್ದೆ, ಬಟ್ ವ್ಲಾಗು ಆಮೇಲೆ ಬಂದು ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆ ಟ್ರಕ್ಕಿಂಗಿಗೆ ಹೋಗಿದ್ದೆ, ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ಸುಸ್ತಾಗಿದ್ದೀನಿ, ಬಟ್ ಸ್ಟಿಲ್ ಆ್ಯಸ್ ಪ್ರಾಮಿಸ್ ಐ ವಾಂಟೆಡ್ ಟು ಶೋ ಯು ದ ವ್ಲಾಗ್. ಸೊ ಬನ್ನಿ, ನಿಮಗೆ ತೋರಿಸ್ತೀನಿ. ಈ ಫಲಪುಷ್ಪ ಪ್ರದರ್ಶನ ನಡೀತಿರೋದು ನಮ್ಮ ತುಮಕೂರಿನ ತೋಟಗಾರಿಕೆ ಇಲಾಖೆಯಲ್ಲಿ. ತೋಟಗಾರಿಕೆ ಇಲಾಖೆ ಬರೋದು ನಮ್ಮ ಎಸ್ ಎಸ್ ಪುರಮಲ್ಲಿ. BH ರೋಡ್ನಿಂದನೂ ಡೈರೆಕ್ಟ್ ಕನೆಕ್ಷನ್ ಇದೆ. ಝೂಡಿಯೋ ಆಪೋಸಿಟಲ್ಲಿ ಒಂದು ರೋಡ್ ಹೋಗುತ್ತಲ್ಲ, ಆ ರೋಡಿಂದ ಡೈರೆಕ್ಟಾಗಿ ನೀವು ಹೋದರೆ ನಿಮಗೆ ತೋಟಗಾರಿಕೆ ಇಲಾಖೆ ಸಿಗುತ್ತೆ. ಎಂಟ್ರೆನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರೋ ಲೈಟ್ಸಿಂದ ಡೆಕೋರೇಟ್ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಹೋಗಿದ್ದು 26th ಈವ್ನಿಂಗು. ಜನ ಅಂತೂ ತುಂಬಾ ಜಾಸ್ತಿ ಇದ್ದರು. ಎಷ್ಟೊಂದು ಜನ ಸಿಕ್ಕಿದ್ರಿ. ನಾನು ರೀಲ್ಸ್ ನೋಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರಿ. ನಂಗೆ ತುಂಬ ಖುಷಿ ಆಯಿತು ಗೈಸ್. ಎಂಟ್ರೆನ್ಸಲ್ಲೇ ನಿಲ್ಸಿದ್ದು ಸಾಕಾಗೋಯ್ತು. ಈಗ ಒಳಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ವೆಲ್ಕಮ್ ಟು ಫ್ರೂಟ್ ಆ್ಯಂಡ್ ಫ್ಲವರ್ ಎಕ್ಸಿಬಿಷನ್ ಆಫ್ ನಮ್ಮ ತುಮಕೂರು. ಸತತವಾಗಿ ಆಲ್ಮೋಸ್ಟ್ 25 ವರ್ಷಗಳಿಂದ, ಅಥವಾ ಅದಕ್ಕಿಂತ ಮುಂಚೆನೇ, ಆ್ಯಕ್ಚುಲಿ ಕ್ಲಿಯರಾಗಿ ರೆಕಾರ್ಡ್ಸ್ ಇಲ್ಲ, ಅದಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಆಗಿದೆ. ಇಟ್ಸ್ ಬೀನ್ ಅ ವಂಡರ್ಫುಲ್ ಡಿಲೈಟ್ಫುಲ್ ಜರ್ನಿ, ಗೊತ್ತಾ. ನೋಡ್ತಾ ಮುಂದೆ ಹೋಗೋಣ. ಅಲ್ಲಿ ಸ್ಟೇಜಲ್ಲಿ ಆ್ಯಕ್ಚುಲಿ ಲೈಕ್ ಫಂಕ್ಷನ್ಸ್ ನಡೀತಿದೆ. ಈಗ ಹಾಡು, ಡಾನ್ಸು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಆಗ್ತಿದೆ ಇಲ್ಲಿ. ಆನ್ ದ ಸೇಮ್ ಟೈಮ್ ಲೆಟ್ಸ್ ಜಸ್ಟ್ ಸಿ ಅರೌಂಡ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ಲ. ದಸರಾ ಲೈಟಿಂಗ್ಸಲ್ಲಿ ಈ ಥರ ನೋಡಿದ್ದೆ, ಅದಾದಮೇಲೆ ಇವತ್ತೇ ನೋಡ್ತಿರೋದು ಅಂದ್ಕೊತೀನಿ. ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ಆಚರಣೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಅತಿಥಿಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಉದ್ಘಾಟನಾ ಭಾಷಣ ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಫಂಕ್ಷನ್ ನಡೀತಿದೆ ಇಲ್ಲಿ. ಜಿಲ್ಲೆಯ ತೋಟಗಾರಿಕೆ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ 24-25ನೇ ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಟು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿನ ಮೇನ್ ಬಿಲ್ಡಿಂಗು. ಇಲ್ಲಿ ಯೂಶ್ವಲಿ ಬೇರೆ ಕಾರ್ಯಕ್ರಮಗಳು ಯೂಶ್ವಲಿ ಅಂದರೆ ಹಾರ್ಟಿಕಲ್ಚರ್ ರಿಲೇಟೆಡ್ ಆಗಿರೋದೆಲ್ಲ ಇರುತ್ತೆ. ಬಟ್ ಈ ಸತಿ ಅಂದರೆ ಈ ಫ್ಲಾರ್ ಶೋ ಆದಾಗ ಮಾತ್ರ ಇಷ್ಟು ಜನ. ಸೊ ಇಲ್ಲಿಂದನೇ ಫ್ಲಾರ್ ಶೋ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೆಟ್ ಮಿ ಶೋ ಯು ಅರೌಂಡ್. ಬನ್ನಿ, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇದರ ತೆಂಗಿನ ಗಿರಿನೇ ಯೂಸ್ ಮಾಡಿದ್ದಾರೆ. ನಾನು ಹೇಳಲಿಲ್ವ ನಿಮಗೆ, ತೋರಿಸಿದ್ನಲ್ಲ ರೀಲ್ಸಲ್ಲಿ. ಫುಲ್ಲು ತೆಂಗಿನಕಾಯಿ ಗಿರಿ ಯೂಸ್ ಮಾಡಿಕೊಂಡು ಮಾಡಿರೋದು ಇದು. ಲುಕ್ ಹೌ ಬ್ಯೂಟಿಫುಲ್ ಇಟ್ ಈಸ್. ಹಾಗೆ ಲೈಕ್ ಯಾವ ಫ್ಲವರು ಏನು ಅಂತ ಅದ್ರದ್ದು ವಿತ್ ನೇಮ್ಸ್ ಬರೆದಿದ್ದಾರೆ. ಲೆಟ್ ಮಿ ಶೋ ಯು ದ್ಯಾಟ್. ಸಿ ಫಾರ್ ಎಕ್ಸಾಂಪಲ್ ಇದು ಸೇವಂತಿಗೆಗೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಅಂತ ಜೊತೆಲಿ ಬರೆದಿದ್ದಾರೆ. ಇಂಪೇಷನ್ಸ್, ಐ ಡೋಂಟ್ ನೋ, ಈ ಥರದ್ದು ಈ ಫ್ಲವರು. ಎಲ್ಲ ಫ್ಲವರ್ಸಿಗೆ ಹೆಸರು ಬರೆದಿದ್ದಾರೆ ನೀಟಾಗಿ. ನೆಕ್ಸ್ಟ್ ಈ ಪೇಂಟಿಂಗ್ ಇರೋದು ನಮ್ಮ ತುಮಕೂರಿನ ಅಮರ ಶಿಲ್ಪಿಯಾದ ಜಕಣಾಚಾರಿ ಅವ್ರದ್ದು. ತುಮಕೂರಿನ ಕೈದಾಳ ಇರಲಿ, ಬೇಲೂರು ಇರಲಿ, ಹಳೆಬೀಡು ಇರಲಿ, ಈ ಥರದ್ದು ಎಷ್ಟೋ ಟೆಂಪಲ್ಸ್ ಹಾಗೂ ಸ್ಕಲ್ಪ್ಟರ್ಸ್ನ ನಮ್ಮ ತುಮಕೂರಿನ ಆರ್ಕಿಟೆಕ್ಟ್ ಆದ ಜಕಣಾಚಾರಿಯವರು ಮಾಡಿದ್ದಾರೆ. ನಮ್ಮ ತುಮಕೂರನ್ನ ರೆಪ್ರೆಸೆಂಟ್ ಮಾಡೋಕ್ಕಂತಾನೆ ಜಕಣಾಚಾರಿಯವರ ಒಂದು ಪೇಂಟಿಂಗು. ಆ್ಯಂಡ್ ಅದರ ಪಕ್ಕದಲ್ಲೇ ಬ್ಯೂಟಿಫುಲ್ ಆಗಿರೋ ರೇನ್ಡೀರ್ ಸ್ಟ್ರಕ್ಚರು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಚನ್ನಕೇಶವನ ಮೂರ್ತಿ ಮಾಡಿದ್ದಾರೆ. ಈ ಮೂರ್ತಿ ಕಂಪ್ಲೀಟಾಗಿ ತೆಂಗಿನಕಾಯಿ, ತೆಂಗಿನ ಗಿರಿ, ತೆಂಗಿನ ಹಸ್ಕಿಂದ ಮಾಡಿರೋಂಥದ್ದು. ಇಸ್ಂಟ್ ಇಟ್ ಬ್ಯೂಟಿಫುಲ್? ನಮ್ಮ ಕಲ್ಪತರು ನಾಡು ತುಮಕೂರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಇದಕ್ಕಿಂತ ಚೆನ್ನಾಗಿರೋ ಒಂದು ಸ್ಟ್ರಕ್ಚರ್ನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್. ಆ್ಯಕ್ಚುಲಿ ಜನ ತುಂಬ ಜಾಸ್ತಿ ಇದ್ದಾರೆ. ಐ ಆಮ್ ನಾಟ್ ಏಬಲ್ ಟು ಶೋ ಯು ಗೈಸ್ ಅಟ್ ಆಲ್ ಪ್ರಾಪರ್ಲಿ, ಬಟ್ ಐ ಆಮ್ ಜಸ್ಟ್ ಟ್ರೈಯಿಂಗ್. ಇಲ್ಲಿ ನೋಡಿ, ಇಲ್ಲಿ ಎಮ್ಮೆ, ಕೋಣ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆ್ಯಸ್ ಸೈಡ್ ಇಲ್ಲಿ ನೋಡಿ, ಇಲ್ಲಿ ಬೇರೆ ಫ್ಲವರ್ಸ್ ಇದ್ದಾವೆ. ನಾನು ಹಾಕೊಂಡಿರೋದಕ್ಕೆ ಮ್ಯಾಚ್ ಆಗ್ತಿದೆ. ಒಂದು ಗಾರ್ಡನ್ ಸೆಟಪ್ ಥರ ಮಾಡಿದ್ದಾರೆ. ಇಷ್ಟು ಸಗದಾಗಿದೆ ಅಲ್ಲ. ವಾವ್.
ಗಾರ್ಡನ್ ಸೆಟಪ್ಪು, ಹಿಂಗೆ ನಡ್ಕೊಂಡು ಹೋಗೋಕ್ಕೆ ಪಾತ್ವೆ ಸಕ್ಕದಾಗಿ ಮಾಡಿದ್ದಾರೆ. ಇಲ್ಲಿ ಬುದ್ಧ ಇಟ್ಟಿದ್ದಾರೆ ಡೆಕೋರೇಷನ್ಗೆ, ವಾಸು ಹಿಂಗಿದೆ. ಕಮಿಂಗ್ ಟು ದಿಸ್, ಇದು ನಮ್ಮ ಸ್ಟೇಟ್ ಬರ್ಡು ಇಂಡಿಯನ್ ರೋಲರ್ ಅಂತ, ಅದೊಂದು ಸೆಟಪ್ ಥರ ಮಾಡಿದ್ದಾರೆ. ರೀಸೆಂಟಾಗಿ ಡಿಕ್ಲೇರ್ ಆಗಿರೋದು ಈ ಬರ್ಡು, ಸೊ ಅದ್ರದ್ದು ಸೆಟಪ್ ಒಂದು ಮಾಡಿದ್ದಾರೆ. ಮಂದಾರಗಿರಿದು ಸೆಟಪ್ ಮಾಡಿದ್ದಾರೆ. ಇದು ನೆನ್ನೆ ಹಾಫ್ ಆ್ಯಂಡ್ ಹಾಫಲ್ಲಿ ತೋರಿಸಿದ್ನಲ್ಲ, ಈಗ ನೋಡಿ ಫುಲ್ ತೋರಿಸ್ತಿದ್ದೀನಿ. ಸಖತ್ತಾಗಿ ಮಂದಾರ ಇರೋದು ರೀಕ್ರಿಯೇಟು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಬಂದಿದೆ. ಆ್ಯಂಡ್ ಲುಕ್ ಅಟ್ ದಿಸ್, ಲೈಕ್ ಈ ಥರ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸ್ಟ್ರಕ್ಚರ್. ಫಸ್ಟ್ ಟೈಮ್ ಇದು ಮಾಡಿರೋದು ನಮ್ಮ ತುಮಕೂರು ಥೀಮ್ಡು. ಮಂದಾರಗಿರಿ ಸ್ಟ್ರಕ್ಚರ್ ಆದಮೇಲೆ ಲೆಟ್ ಮೀ ಶೋ ಯು ದಿಸ್. ಇದೊಂದು ಕ್ಯೂಟಾಗಿರೋ ಬನಿ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಅ ಬಟರ್ಫ್ಲೈ. ಹೌ ಬ್ಯೂಟಿಫುಲ್ ಇಸ್ ದಿಸ್ ನೋಡಿ. ಸಾಗರನೇ ಇದೆ. ಸೀಲ್ ಒಂದು ಸ್ಮಾಲ್ ಚಿಕನ್ ಅಂದರೆ ಕಾಕ್ ಹೆನ್ ಥರ ಇದೆ. ಆ್ಯಂಡ್ ಇಲ್ಲಿ ನೋಡಿ ಫುಲ್ ತೆಂಗಿನ ಗರಿಲ್ ಮಾಡಿರೋದು ಇದು. ಲುಕ್ ಅಟ್ ದಿಸ್. ಇದು ಬಂದ್ಬಿಟ್ಟು ಮಲೆನಾಡು ಆ ಕಡೆ ಎಲ್ಲ ಮಳೆ ಬಂದಾಗ ಯೂಸ್ ಮಾಡ್ತಾರಲ್ಲ ತಲೆಗೆ ಹಾಕೊಳಕ್ಕೆ, ಆ ಥರದ್ದಿದು. ಆ್ಯಂಡ್ ಬ್ಯೂಟಿಫುಲ್ ಸೆಟಪ್, ಸೀರಿಯಸ್ಲಿ ಎವ್ರಿಥಿಂಗ್ ಈಸ್ ಮೇಡ್ ಆಫ್ ಕೋಕೋನಟ್ ಲೀಫು, ಕೋಕೋನಟ್ ಹಸ್ಕು. ಕಲ್ಪತರು ನಾಡು ನಮ್ಮ ತುಮಕೂರಿಗೆ ಹೇಳ್ತಾರಲ್ಲ, ಕಲ್ಪತರು ಮೀನ್ಸ್ ತೆಂಗಿನಕಾಯಿ, ತೆಂಗಿನ ಗರಿ ಎಲ್ಲ, ಅದ್ರದ್ದು ಫೋಕಸ್ಡ್ ಆಗಿ ಸಿದ್ಧಗಂಗಾ ಸ್ವಾಮೀಜಿದು ಇದು ಗದ್ಗೆ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಿ ಅಲ್ಲಿ ಪಾದಕ್ಕೆ ಇದೆ. ಆ್ಯಂಡ್ ಲುಕ್ ಅಟ್ ದಿಸ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಲ್ಲ. And look at this. ಇದನ್ನೆಲ್ಲ ವಿತ್ ಕಾನ್ಸೆಪ್ಟ್ ಆಫ್ ಸೇಫ್ ಗರ್ಲ್ ಚೈಲ್ಡ್ ಅಂತ, ಅದ್ರದ್ದು ತುಂಬಾ ಚೆನ್ನಾಗಿ ಒಂದು ಥೀಮ್ಡಾಗಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಬುಲಕ್ ಕಾರ್ಟ್, ನಮ್ಮ ವಿಲೇಜಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅದ್ರದ್ದು. ಆ್ಯಂಡ್ ಇಲ್ಲಿ ಫುಲ್ಲು ಗೆಟಪ್ ಆಫ್ ಅ ಟಿಪಿಕಲ್ ಪರ್ಸನ್, ಸಕ್ಕದಾಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಡ್ರೆಸ್ ಥರನೇ ಮಾಡಿಬಿಟ್ಟಿದ್ದಾರಲ್ಲ ನೋಡಿ. ಲುಕ್ ಹೌ ಬ್ಯೂಟಿಫುಲ್ ಇಸ್ ದಿಸ್. ಬರ್ಡ್ಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಐ ಥಿಂಕ್ ಹೀಸ್ ಬಾಲಗಂಗಾಧರೇಶ್ವರ ಸ್ವಾಮೀಜಿಯವ್ರದ್ದು, ಆದಿಚುಂಚನಗಿರಿ ಅಂತ ಅನ್ಕೊತೀನಿ. ಹಿಂಗೆ ಸೀರೆ ಮಾಡಿದ್ದಾರೆ, ಸೀರೆ ವುಮೆನ್ನಿಂದು ಸೀರೆ. ಆ್ಯಂಡ್ ಅದು ಬಾವಿ ಮಾಡಿದ್ದಾರೆ, ಡೀಟೇಲ್ಡ್ ಆಗಿದೆ ನೋಡಿ. ಬಾವಿದ ಪುಲ್ಲಿ ನೋಡಿ ಹೆಂಗಿದೆ ಅದು. ಸೊ ಇದು ಬಂದು ವುಮೆನಿಂದು ಡ್ರೆಸ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಮಂದಾರಗಿರಿದೆ ಇದು ಮೆಡಿಟೇಷನ್ ಸೆಂಟರ್ ಥರ. ಸ್ಯಾಂಡ್ ಆರ್ಟ್ ಇದು, ಮೇಡ್ ಔಟ್ ಆಫ್ ಪ್ಯೂರ್ ಸ್ಯಾಂಡ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸಕ್ಕದಾಗಿದೆ ಅಲ್ಲ. ಇದು ಸಿರಿಧಾನ್ಯದ ಮಾಡಿರೋದು, ಕಂಪ್ಲೀಟ್ಲಿ ಚನ್ನಪಟ್ಟಣದ ಬೊಂಬೆಗಳು ಅದೆಲ್ಲ ಯೂಸ್ ಮಾಡಿಕೊಂಡು ಸಿರಿಧಾನ್ಯದ, ಆ್ಯಸ್ ಯೂಸ್ ಸಿರಿಧಾನ್ಯ ಮೇಳ,
ದಸರಾ ಅಲ್ಲೆಲ್ಲ ಈ ಆಲ್ಮೋಸ್ಟ್ ಇದೇ ಥೀಮಲ್ಲಿ ಮಾಡಿದ್ರಲ್ಲ, ಸೇಮ್ ಅದೇ ಥರ ಇದೆ, ಸೇಮ್ ಟು ಸೇಮು, ಜಸ್ಟ್ ದಟ್ ಲೊಕೇಶನ್ ಚೇಂಜ್ ಆಗಿದೆ ಅಷ್ಟೇ. ನೋಡಿ, ಇಟ್ಸ್ ಬ್ಯೂಟಿಫುಲ್ ಅಲ್ಲ. ಇಲಾಖೆಗಳು ಲೈಕ್ ಬೆಸ್ಕಾಮ್ ಇರಲಿ, ಕೃಷಿ ಇರಲಿ, ಮೀನುಗಾರಿಕೆ, ರೇಷ್ಮೆ, ಈ ಥರದ್ದು ಎಷ್ಟೋ ಡಿಪಾರ್ಟ್ಮೆಂಟ್ಸಿಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಸೊ ಲೆಟ್ಸ್ ಗೋ ಇನ್ ಸೈಡ್ ದ ಸ್ಟಾಲ್ಸ್ ನಾವು ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ. ಈ ಸತಿ ಇದು ಫ್ರೂಟ್ ಎಕ್ಸಿಬಿಷನ್ನು, ಇಸ್ರೋ ಸೈಂಟಿಸ್ಟ್ ಆ್ಯಂಡ್ ಇಸ್ರೋಗಂತ ಡೆಡಿಕೇಟ್ ಮಾಡಿರೋದು. ಲುಕ್ ಹೌ ಬ್ಯೂಟಿಫುಲ್ ಇಸ್ ದಿಸ್. ವಾಟರ್ಮೆಲನಲ್ಲಿ ಕಾರ್ವಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಓ, ಲುಕ್ ಅಟ್ ದ ಕ್ರೊಕೊಡೈಲ್. ಆಹಾ, ಫಿಶ್, ಪಿಕಾಕ್ ಇರಲಿ ನೋಡಿ, ಬ್ರಿಂಜಾಲಿಂದ ಮಾಡಿರೋದು, ಕ್ಯಾರೆಟಿಂದ ಈಗಲ್ ಗರುಡ ಮಾಡಿರೋದು, ವಿವೇಕಾನಂದ, ಇಷ್ಟೊಂದು ಲೈಕ್ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಆರ್ PSLV. ದಿಸ್ ಇಸ್ ಹೌ ಇಟ್ ಈಸ್. ಇಸ್ರೋಗೆ ನಮನ ಅಂತ ಮಾಡಬೇಕಂತ ಮಾಡಿದ್ದಾರೆ. ನಾವೀಗ ನೆಕ್ಸ್ಟು ತೋಟಗಾರಿಕೆ ಇಲಾಖೆಗೆ ಬಂದಿದ್ದೀವಿ. ಇಲ್ಲಿ ಲೈಕ್ ವೇರಿಯಸ್ ರೀತಿಯ ಹಣ್ಣುಗಳು, ಹಣ್ಣು ಹಂಪಲುಗಳು, ವೆಜಿಟೇಬಲ್ಸ್ಗಳು ಎಲ್ಲ ಇಟ್ಟಿದ್ದಾರೆ. ಲುಕ್ ಅಟ್ ದಿಸ್. ತೆಂಗಿನಕಾಯಿ ಒಳಗೆ ಶಿವಕುಮಾರ ಸ್ವಾಮೀಜಿ ಕೂರಿಸಿರೋದು. ಜೇನುಗೂಡಿದು ಏನೇನು ಥರ ಇದೆ ಎಲ್ಲ ಅಂತ, ಹೇಗೆಲ್ಲ ಮಾಡ್ತಾರೆ ಅಂತ ಇಲ್ಲಿದೆ. ಒಳಗಡೆ ಜೇನು ತುಪ್ಪದ್ದು, ಆ್ಯಂಡ್ ಆಲ್ಸೋ ಲುಕ್ ಅಟ್ ದ ಲೈವ್ ಜೇನು ಹುಳಗಳು. ಹೇಗೆ ಎಲ್ಲ ಜೇನು ಇದು ಮಾಡ್ತಾರೆ ಅಂತ ಇದೆ. ಹನಿ ಕ್ರೀಮು, microgreens in counter. If you can see, ಮೈಕ್ರೋ ಅಂದರೆ ಚಿಕ್ಕದಾಗಿ ಬೆಳೀತದಲ್ಲ ಅದಕ್ಕೆ ಅಂತ ಹೇಳ್ತೀವಿ. ಸಣ್ಣದಾಗಿದ್ದಾಗ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಮೈಕ್ರೋ. ಕೀಟ ಪ್ರಪಂಚ ಅಂತ ಇಲ್ಲಿ ನೋಡಿ, ಫುಲ್ ಇನ್ಸೆಕ್ಟ್ಸಿಂದ ಮಾಡಿರೋಂಥದ್ದು. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಫುಲ್ ಬಟರ್ಫ್ಲೈಸ್ ಫ್ಯಾಮಿಲಿನೇ ಇದೆ. ಹೌ ಕೂಲ್ ಇಸ್ ದಿಸ್. ಪಾಲಿನೇಟರ್ಸು ಯಾವ ಥರದ್ದು ಪಾಲಿನೇಷನ್ ಮಾಡ್ತವೆ ಅಂತ. ಇದು ನೋಡ್ತಿದ್ರೆ ಭಯ ಆಗ್ತಿದೆ ಗೈಸ್. ನೆಕ್ಸ್ಟ್ ನಾವು ಬಂದಿರೋದು ಕೃಷಿ ಉಪಕರಣದ ಪ್ರದರ್ಶನಕ್ಕೆ. ಇದು ಕೃಷಿ ಇಲಾಖೆ ಕಡೆಯಿಂದ ಇದ್ದಿದ್ದು. ತುಂಬಾ ಚೆನ್ನಾಗಿರುವ ಕೃಷಿಯಲ್ಲಿ ಉಪಯೋಗಿಸುವ ಎಲ್ಲ ಯಂತ್ರಗಳು, ಚಿಕ್ಕ ಪುಟ್ಟದ್ರಿಂದ ಪಿಕಾಸಿಯಿಂದ ಹಿಡಿದ್ಬಿಟ್ಟು ಮಾಡ್ರನ್ ಇಕ್ವಿಪ್ಮೆಂಟ್ಸ್ವರೆಗೂ ಏನೇನೆಲ್ಲ ಇದುವರೆಗೂ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ, ಅದೆಲ್ಲ ಇಲ್ಲಿತ್ತು. ಸೊ ಇದು ನಿಮಗೆ ದಸರಾ ಟೈಮಲ್ಲೂ ತೋರಿಸಿದ್ದೆ, ಇನ್ನೊಂದು ಸತಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ನಾವೀಗ ಬಂದಿರೋದು ಮೀನುಗಾರಿಕೆ ಇಲಾಖೆಗೆ. ರಶ್ ಇದೆ, ತೋರ್ಸೋಕ್ಕಾಗ್ತಿಲ್ಲ, ರಿಯಲಿ ಸಾರಿ, ಬಟ್ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಹಿಯರ್. ದಿಸ್ ಅಕ್ವೇರಿಯಂ ಥರ ಮೆರೈನ್ ಸೆಟಪ್ ಮಾಡಿದ್ದಾರೆ. ಈಜಿಪ್ಟ್ ಮಮ್ಮಿನ ಇಟ್ಬಿಟ್ಟಿದ್ದಾರೆ. ಇಲ್ಲಿ ರೇಷ್ಮೆ ಉತ್ಪನ್ನಗಳು ಏನೇನಿದೆ ಅಂತ ಫುಲ್ಲು ಹೇಗೆ ಮೆಟಮಾರ್ಫಸಿಸ್ ತೋರಿಸಿದ್ದಾರೆ, ರೇಷ್ಮೆದು ಹೇಗೆ ಇದಾಗುತ್ತೆ ಅಂತ. ಸೀರೆಗಳು ಮಾತಾನೂ ಇದ್ದಾರೆ ಸ್ಟಾಲ್ಸಲ್ಲಿ. ವಿಭಾಗ ಅದು
ಲೈಕ್ ಜಸ್ಟ್ ಜನರಲ್ ಮಾಡೆಲ್ ಥರ ಏನೇನು ತುಮಕೂರಲ್ಲಿ ಯಾವ ಆ್ಯನಿಮಲ್ಸ್ ಅವೈಲೇಬಲ್ ಇದೆ, ಈ ಥರ ಕರಡಿ, ಜಿಂಕೆ, ಚಿರತೆ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಸೊ ದಾಟ್ ಇಸ್ ಇಟ್. ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ. ವೈದ್ಯರ ಇಲಾಖೆಯ ಒಂದಿದು. ಸೊ ಬನ್ನಿ ಇದರಲ್ಲಿ ಒಳಗೆ ಹೋಗೋಣ. ಲೆಟ್ಸ್ ಸಿ ಹೌ ಇಟ್ ಈಸ್. ಇಲ್ಲಿ ನೋಡಿ, ಆಕ್ಸ್ ಅನ ಹೌ ಕ್ಯೂಟ್ ಇಸ್. ಸ್ಮಾಲ್ ಆ್ಯನಿಮಲ್ಸು, ರ್ಯಾಬಿಟ್ಟು ಅದೆಲ್ಲ ಇದ್ದಾರೆ. ಹಂಗೇನೆ ಲೈಕ್ ಆರ್ಗನ್ಸಿಂದು ಎಕ್ಸಿಬಿಷನ್ ಥರ ಇದೆ, ಆ್ಯನಿಮಲ್ಸಿಂದೆಲ್ಲ. ಸಖತ್ ರಶ್ ಇದೆ ಗೈಸ್, ಫಸ್ಟ್ನೇ ಡೇ ಅಲ್ಲ, ಸೊ ಅದರಿಂದ ಅದೇನು ಬರೋದಿಲ್ಲ. ಹಸುವಿನ ಹೃದಯ, ಲಿವರು, ಬೇರೆ ಬೇರೆ ರೀತಿಯ ಫುಲ್ ಆ್ಯನಿಮಲ್ಸು. ಇದು ಮಲ್ನಾಡ್. ಹಲೋ, ಸ್ನೇಕ್. ಆರೋಗ್ಯ ಇಲಾಖೆಯ ಲೈಕ್ ಫ್ರೀ ಚೆಕಪ್ಸ್ ಇರಲಿ, ಅದೆಲ್ಲ ನಡೀತಿದೆ. ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಪಬ್ಲಿಕೇಶನ್ಸ್ ಆ್ಯಂಡ್ ಬುಕ್ಸು ಅದೆಲ್ಲ ಸಿಗುತ್ತೆ. ಸೊ ನೀವು ಬೇಕಂದರೆ ಯು ಕ್ಯಾನ್ ಟೇಕ್ ಇಟ್. ತುಂಬ ಜಾಸ್ತಿ ಆಥರ್ಸಿಂದು ಬಯೋಗ್ರಫಿ ಇರಲಿ. ಸ್ವರಾಜ್ಯ, ಕನ್ನಡ ಬುಕ್ಸ್ ಇದೆ. ಸೊ ಇಲ್ಲಿ ನೋಡಿ, ಬೇರೆ ಬೇರೆ ಜರ್ನಲ್ಸು, ಬೇರೆ ಬೇರೆ ಆಥರ್ಸ್ ಕಡೆಯಿಂದ ಬರೆದಿರೋ ಬುಕ್ಕು ಇದ್ದಾವೆ. ಕನ್ನಡ ಬುಕ್ಸ್ ಇದೆ ಬೇಸಿಕ್ಲಿ. ಸೊ ಬುಕ್ಸ್ ತೊಗೊಂಡು ಇಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಬೋದು. ಬಿಲ್ಲಿಂಗ್ ಮಾಡಿಸ್ಕೊಂಡು ಯು ಕ್ಯಾನ್ ಜಸ್ಟ್ ಗೋ ಹೆಡ್. ಅದೇ ಇಲ್ಲಿ ಇಂಗ್ಲೀಷ್ ಬುಕ್ಸು ಸಿಗ್ತಿದೆ ನಿಮಗೆ. ಇಂಗ್ಲೀಷ್ ಬುಕ್ಸ್ ಇದ್ದಾವೆ. ಸೊ ಯು ಕ್ಯಾನ್ ಬೈ ದ ಬುಕ್ಸ್. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಥರದ್ದು ಲೈಕ್ ಇಲ್ಲಿ ಕನ್ನಡ ಬುಕ್ಸು ಸಿಗ್ತಿದೆ. ಬೇರೆ ಬೇರೆ ಜರ್ನಲ್ಸಿನ ಬುಕ್ಸು ಅದೆಲ್ಲ ಅವೈಲೇಬಲ್ ಇದೆ. ಈ ಕತೆಗಳು ಜ್ಞಾಪಕ ಇದೆಯಾ ನಿಮಗೆ? ಚಂದಮಾಮ ಕತೆಗಳು, ಸಚ್ ಕ್ಲಾಸಿಕ್ಸು, ಸಕ್ಕದಾಗಿದೆ. ಓದಿರ್ತೀರ ಅಲ್ಲ ಚಿಕ್ಕವರಿರ್ಬೇಕಾದ್ರೆ, ಫಾರ್ ಶೋರು. ಅದು ಅವೈಲೇಬಲ್ ಇದೆ. ಸೊ ಇಫ್ ಯು ಹ್ಯಾವ್ ಟು ರಿಕ್ರಿಯೇಟ್ ದ ಮೆಮೊರೀಸ್ ಬಂದು ಯು ಕ್ಯಾನ್ ಜಸ್ಟ್ ಬೈ ಇಟ್. ಸಖತ್ ರಶ್ ಇದೆ ಇವತ್ತು. ಎಸ್, ಇದು ಬೆಸ್ಕಾಮ್ ಡಿಪಾರ್ಟ್ಮೆಂಟಿಂದ ಗೃಹಜ್ಯೋತಿದು ವೇರಿಯಸ್ ಸ್ಕೀಮ್ಸು ಏನೇನೆಲ್ಲ ಇದೆ ಅಂತ ಇದೆ. ಸೋಲಾರ್ ರೂಫ್ ಟಾಪಿಂಗು ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಮಾಹಿತಿನ ನಿಮಗೆ ಇನ್ನೂ ಲೈಕ್ ನೀಟಾಗಿ ಹಾಕ್ತೀನಿ, ಕೇಳಿಕೊಂಡು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಓಕೆನಾ? ಅಕ್ಷರ ಕ್ರಾಂತಿ ಶಿಕ್ಷಣವೇ ಶಕ್ತಿ, ಚೆನ್ನಾಗಿ ಬರೆದಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇರೋದು. ಇದು ಎಕ್ಸಿಬಿಷನ್ನು, ಮಕ್ಕಳ ಎಕ್ಸಿಬಿಷನ್ ಹಾಕಿರ್ತಾರಲ್ಲ ಅದು. ವೇರಿಯಸ್ ಎಕ್ಸಿಬಿಷನ್ ಮಾಡೆಲ್ಸ್ ಎಲ್ಲ ಹಾಕಿರ್ತಾರೆ. ಚಿಕ್ಕವ್ರು ಇರಬೇಕಾದ್ರೆ ನಾವು ಮಾಡೆಲಿಗೆ ಹೋಗ್ತೀವಲ್ಲ, ಅದೇ ಥರ ಲೈಕ್ ಮಾಡೆಲ್ ಮೇಕಿಂಗ್ ಅಂತ. ದೇ ವಿಲ್ ಬಿ ಲೈಕ್ ಮೇಕಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾಡೆಲ್ಸ್. ಕಟ್ ಮಾಡೋದಾಗಲಿ
ಅದು ಇದರಲ್ಲಿ ಬರ್ನ್ ಮಾಡೋದು ಫ್ರೇಮ್ಸು ಮಾಡಿಬಿಟ್ಟಿದ್ದಾರೆ ಇಲ್ಲಿಯಲ್ಲಿ ಸೊ ದಟ್ ಯು ಕ್ಯಾನ್ ಟೇಕ್ ಫೋಟೋಸ್ ಆ್ಯಂಡ್ ಆಲ್ ಚೆನ್ನಾಗಿದೆ. ಅಂಗನವಾಡಿ ಕೇಂದ್ರದ್ದು ವೆರಿ ಗುಡ್. ಆರ್ಟ್ ಆ್ಯಂಡ್ ಮಹಿಳಾ ಸಶಕ್ತೀಕರಣ ಅಂತ ಒಂದು ಮಾಡಿದ್ದಾರೆ. ಸೊ ಇಲ್ಲಿಂದ ಐ ಥಿಂಕ್ ಫುಡ್ ಸ್ಟಾಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಕನ್ನಡ ಸಾಂಸ್ಕೃತಿಕ ಇಲಾಖೆದು ಬೇರೆ ಬೇರೆ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ₹50 ಮಾರಾಟ. ಓಕೆ, ಮಕ್ಕಳಿಗೆ ಚೆನ್ನಾಗಿರೋ ನೆಕ್ಲೆಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಬೊಂಬೆಗಳೆಲ್ಲ ಮಾಡ್ತಿದ್ದಾರೆ, ಬೇರೆ ಬೇರೆ ರೀತಿಯ ಸೀರೆಗಳು ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ರು. ಹಾಗೆಯೇ ಜಾಕ್ ಫ್ರೂಟ್ ಹಸ್ಕು ಅಥವಾ ಜಾಕ್ ಫ್ರೂಟಿಂದ ಮಾಡಿರುವ ಮೆನ್ಯೂರ್ನ ಇವರು ಇಲ್ಲಿ ಮಾರ್ತಿದ್ರು ಆ್ಯಕ್ಚುಲಿ. ಸೊ ಅದು ಚೆನ್ನಾಗಿತ್ತು. ಕರೆಕ್ಟು. ಬೀಸ್ ಹೂ ಸೇಸ್ ನೋ ಟು ಫ್ರೀ ಬೀಸ್. ಫ್ರೀಯಾಗಿ ಏನಾದ್ರು ಸಿಗ್ತಿದ್ರೆ ತಿಂತಿರ್ಬೇಕು. ಇವ್ರ ಪಾಪ ತಿನ್ನೋಕ್ಕಾಗಲ್ಲ, ಥ್ರೋಟ್ ಇನ್ಫೆಕ್ಷನು. ನಾನು ತಿಂತಿದ್ದೀನಿ. Heaven of chocolates. Okay, I think ಡಾರ್ಕ್ ಚಾಕ್ಲೇಟ್ಸ್ ಮ್ಯಾಮ್ ಇದು. ಗಿಣ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಸಿಮೆಂಟ್ ಇಂದು ಆ್ಯಂಡ್ ಈ ಥರ ಗರ್ಲ್ಸಿಗಂತ ವೇರಿಯಸ್ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಸಿಗ್ಬಿಟ್ರಿ ಇಲ್ಲೂ. ಒಬ್ಬರೇ ಇದ್ದೀರಾ? ಫ್ಲವರ್ಸ್ ಆ್ಯಂಡ್ ಫ್ರೂಟ್ ಎಂದು ಸೀಡ್ಸ್ ಇದೆ ಇಲ್ಲಿ. APMC ಆಡಲ್ಲಿ ದ ಬೇಬೀಸ್ ಮ್ಯಾನ್. ಇಲ್ಲೆಲ್ಲ ತೆಂಗಿನಕಾಯಿ ಕಟ್ ಮಾಡೋ ಮಷೀನು. ಓಕೆ 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 ಓಕೆ. ಓಕೆ. ಇದು ನಿಮ್ಮದೇ ಪ್ರೊಪ್ರೈಟ್ರಿನಾ? ನಿಮ್ಮದೇ. ಓಕೆ, ಕಂಪ್ಲೀಟಾಗಿ ಎಷ್ಟಾಗುತ್ತೆ ಕಾಸ್ಟ್ ಇದ್ರದ್ದು? 2,500 ಸ್ಟಾರ್ಟ್ ಆಗುತ್ತೆ. ಎರಡು ಒಂದು ಸೇಮ್. ಓಕೆ. ನಂಬರು ಕಾರ್ಡ್ ಏನಾದರೂ ಇದೆಯಾ ನಿಮ್ಮದು? ಒಂದು ಕೊಡ್ಬಿಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ. ಐರನ್ ಅಲ್ಲ, ರಸ್ಟ್ ಏನಾಗಲ್ಲ ಹಂಗಾದ್ರೆ. ಓಕೆ. ಇಲ್ಲಿ ನರ್ಸರಿ ಇದು ತುಂಬ ಚೆನ್ನಾಗಿರೋ ಪ್ಲಾಂಟ್ಸ್ ಇದ್ದಾವೆ ಡಿಫ್ರೆಂಟಾಗಿ. ಪ್ಲಾಂಟ್ಸು ತೊಗೊಂಡ್ಬೋದು ನೀವು. ಗಾರ್ಡನ್ ಟೂಲ್ಸು ಇದ್ದಾವೆ. ಓಕೆ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದ ಕೇಳಿದ್ರಿಲ್ವಾ? ಏನಂತೇಳಿ ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದ ಸುಮನೆ ನಮ್ಮ ಮನೆ ಎಲ್ಲಿದೆ? ಎಲ್ಲಿದೆ ನಮ್ಮ ಮನೆ? ಎಲ್ಲ ಸ್ಟಾಲ್ಸು ಮುಗೀತು. ನಾವು ವಿ ಆರ್ ಟೇಕಿಂಗ್ ಎಕ್ಸಿಟ್. ಚೆನ್ನಾಗಿ ಅನಿಸ್ತು. ಹೇಗನ್ನಿಸ್ತು ನಿಮಗೆ? ತಿನ್ನಕ್ಕೆ ಅಷ್ಟೊಂದಿಲ್ಲ ಆ್ಯಂಡ್ ಇಲ್ಲಿ ತಿನ್ನೋಂಗೂ ಇಲ್ಲ. ಆ್ಯಂಡ್ ಚುಟ್ಟು ಪುಟ್ಟು ಸಾಮಾನುಗಳು ಇದ್ದಾವೆ ಅಷ್ಟೇ, ತೊಗೊಂಡು ಮನೆಗೆ ಹೋಗಬಹುದು. ಸೊ ದಟ್ಸ್ ಹೌ ಅವರ್ ಫಲ ಹಾಗೂ ಪುಷ್ಪ ಎಕ್ಸಿಬಿಷನ್ ಇದ್ದಿದ್ದು. ನೋಡಿದ್ರಲ್ಲ ಫಲಪುಷ್ಪ ಪ್ರದರ್ಶನ ಹೆಂಗಿತ್ತು ಅಂತ. ಚೆನ್ನಾಗಿದೆ. ಫ್ಲಾಟ್ಸ್ ಅಂತೂ ಚೆನ್ನಾಗಿದೆ ಅಲ್ಲ.
ಫ್ಲವರ್ ಶೋ ಅಂತೂ ಸಖತ್ತಾಗಿದೆ. ಬೇರೆದೆಲ್ಲ ಸೋಸೋ ಆಗಿದೆ. ಆ್ಯಂಡ್ ಸ್ಟಾಲ್ಸ್ಗಳು ಬೇರೆ ಬೇರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸಿಂದ ಇದೆಯಲ್ಲ, ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಅಷ್ಟೇ ಇದೆ. ಯು ಕ್ಯಾನ್ ಬೈ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಓವರ್ ಹಿಯರ್. ಹೇ, ಡ್ರ್ಯಾಗನ್ ಫ್ರೂಟ್ ಕಾ ಪ್ಲಾಂಟ್ ತುಂಬ ಇದ್ದಾವೆ ಆ್ಯಕ್ಚುಲಿ. God, look at this. ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದರು ಹಾಗೂ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ. ಯಾವುದೇ ಕಾರ್ಯಕ್ರಮ ಆಗಲಿ, ಜಿಲ್ಲೆಯ ಕಾರ್ಯಕ್ರಮ ವಿಸಿಟ್ ಮಾಡೋಕ್ಕೆ ಹೋಗ್ತಿದ್ರೆ ಪ್ಲೀಸ್ ಬಿ ಅವೇರ್, ಬಿಕಾಸ್ ಈ ಕಡೆ ಫುಡ್ ಕೌಂಟರ್ ಇದೆ. ನಾವು ಆ ಕಡೆ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಇವಳು ಇಲ್ಲ ಅಂತ ಬಡ್ಕೊತಿದ್ವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಮಸ್ತಾಗಿ ಫುಡ್ ಕೌಂಟರ್ಗಳಿದ್ದಾವೆ. ಹೆಂಗೋ ತಿನ್ನಂಗಿಲ್ಲ, ಇವಳು ತಿನ್ನಂಗಿಲ್ಲ, ಬಟ್ ನಾನು ತಿನ್ಬೋದು. ಬರ್ರಿ, ಫುಡ್ ಕೌಂಟರ್ ಇದೆ. ಏನೇನೋ ಸಿಗ್ತಿದ್ಯಪ್ಪ ಇಲ್ಲಿ. ಆಗಲ್ಲ ಮೇಡಮ್ ಹೋಗಿ ಇಡ್ಲಿನೇ ಸರಿ ಅಂತ ಇಡ್ಲಿನೇ ತೊಗೊಂಡು ತಿನ್ನಿ. ಅಣ್ಣ ಎಲ್ಲ ಹೋಮ್ ಮೇಡ್ ಇನ್ಸ್ಟಂಟ್ ಅಲ್ಲಿ ಮಾಡೋದು, ಅಂದ್ರೆ ಎಲ್ಲ ಓಕೆ ಓಕೆ ಯಾವುದೇ ತರ ಪದಾರ್ಥಗಳನ್ನ ಆಚೆ ಕಡೆಯಿಂದ ತರಿಸಿ ಏನು ಮಾಡೋದಿಲ್ಲ. ಓಕೆ, ವೈಭವ ತುಮಕೂರು ಬೇಸ್ಡೇನಾ? ಎಲ್ಲ ಓಕೆ ಓಕೆ ಓಕೆ. ಪದ್ಧತಿ. ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ ಅಣ್ಣ, ಏನೇನು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆದಷ್ಟು ಎಲ್ಲರಿಗೂ ಕಳಿಸಿ. ಆ್ಯಂಡ್ 26, 27 ಆ್ಯಂಡ್ 28 ಇರುತ್ತೆ, ಬಂದು ಎಲ್ಲರೂ ವಿಸಿಟ್ ಮಾಡಿ. ಎಂಟ್ರಿ ಫ್ರೀ ಇದೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ಗುಡ್ ಡೇ.